ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಿಮ್ಮ ಆಶೀರ್ವಾದದಿಂದ ನಾನಂತೂ ಸಖತ್ತಾಗಿದ್ದೀವಿ ಅನ್ನಲ್ಲಪ್ಪ. ಯಾಕಂದ್ರೆ ಹಾಸ್ಪಿಟಲ್ದಾಗ ಇದ್ದಾಗ ಓಡಾಡಿ ಮಾಡೋದು ಭಾಳ ಅಂದ್ರೆ ಭಾಳ ಕಷ್ಟ ಇದೆ. ಆದರೂ ಟೈಮ್ ತಗೊಂಡು ಇರೋದ್ರೊಳಗೆ ನಾ ವಿಡಿಯೋಸ್ ನಿಮಗೆ ಎಷ್ಟು ಆಗ್ತದೆ ಅಷ್ಟು ಅನುಕೂಲ ಮಾಡ್ಕೊಂಡು ಬಿಡ್ತಾಯಿದ್ದೀನಿ. ವಿಡಿಯೋ ಮಾಡಿ ಬಿಡಕ್ಕೆ ನನಗೆ ಏನು ಇದಿಲ್ಲ, ಆದರೂ ನನಗೆ ಬೇಜಾರು ಅದ್ರೊಳಗೆ ಬೇಜಾರು ಮಾಡ್ಕೊಂಡೇ ಎಲ್ಲ ಮಾಡ್ತಾಯಿದ್ದೀನಿ. ಮತ್ತೆಲ್ಲ ಡಬ್ಬ ಕಟ್ಟೋದು, ಮತ್ತು ಮಳೆ ಬೇರೆ, ನನಗೆ ಮೊದಲೇ ಚಳಿ ಬೇರೆ ಆಗಲ್ಲ. ಚಳಿಗಾಲ ಚಾಲೂ ಆಯ್ತಂದ್ರೆ, ಮಳೆ ಬೀಳಕ್ಕೆ ಚಾಲೂ ಆಯ್ತಂದ್ರೆ ನನಗಂತೂ ಪೂರ್ತಿ ಚಳಿನೇ ಸೇರಕ್ಕೆ ಚಾಲೂ ಆಗ್ತದೆ ಬಾಡಿ ಒಳಗೆ. ಬೆಚ್ಚಗೆ ಇರ್ಬೇಕಾ. ಅದಕ್ಕೆ ಈಗ ಪಟ ಎಲ್ಲ ಅಡುಗೆ ಅದು ಮಾಡೋದೈತೆ ನಂಗೆ. ಡಬ್ಬ ಎಲ್ಲ ರೆಡಿ ಮಾಡೋದೈತಿ. ಮತ್ತು ಡಬ್ಬ ರೆಡಿ ಮಾಡಿ ಮತ್ತೆಲ್ಲ ಇವರಿಗೆ ಕಳಿಸ್ಕೊಡೋದೈತೆ ನಂಗೆ. ಅಲ್ಲಿ ಹಾಸ್ಪಿಟಲ್ ಒಳಗೆ ನಮ್ಮ ತಮ್ಮನ ಹೆಂಡತಿ ಸೃಷ್ಟಿ ಬಂದಾಳು. ಮತ್ತು ಪಾಪ ಎಷ್ಟು ಕಷ್ಟಪಡ್ತಾಯಿದ್ದಾಳು ಏನೋ ಗೊತ್ತಿಲ್ಲ. ಎಷ್ಟು ಸಣ್ಣ ವಯಸ್ಸೊಳಗೆ ಎಷ್ಟೊಂದು ಎಲ್ಲ ಕಷ್ಟಗಳು. ನಮ್ಮ ಮಮ್ಮಿಗೆ ನಾನು ಭಾಳ ಹೇಳಿದೆ, ನಿಂದು ಹೆಲ್ತ್ ಕಡೆ ಕಾಳಜಿ ತಗೋ ಮಮ್ಮಿ, ಆರಾಮಾಗಿರು, ಯಾರಿಗೂ ಸುಮ್ಮನೆ ತೊಂದರೆ ಕೊಡಕ್ಕೆ ಹೋಗಬೇಡ, ನಿನ್ನ ಆರೋಗ್ಯ ನಿನ್ನ ಕೈಯಾಗೈತಿ, ನೀನು ಎಲ್ಲ ನಿಂದು ಏನು ತಿಂದರೆ ನಿಂಗೆ ಶುಗರ್ ಜಾಸ್ತಿ ಆಗ್ತೈತೆ ನೀ ತಿಳ್ಕೊ ಹಾಗೆಲ್ಲ ಅಂದರೂ ಸಹಿತ ನಮ್ಮ ಮಮ್ಮಿ ಯಾವುದೂ ಏನೂ ಇದು ಮಾಡಲಿಲ್ಲ. ಒಂದು ಸ್ವಲ್ಪ ದಿನ ಮಾಡೋದು ಡಯಟ, ಮತ್ತು ಒಂದು ಸ್ವಲ್ಪ ದಿನ ಆದಮೇಲೆ ಮತ್ತೆ ತಿನ್ನೋದು, ಮತ್ತು ಹಿಂಗೆ ಮಾಡೋದು, ಹಿಂಗೆ ಮಾಡ್ಕೊಂಡು ಭಾಳ ಸಲ ಇವು ಅಡ್ಮಿಟ್ ಆಗಿ ಭಾಳ ಸಲ ಅಡ್ಮಿಟ್ ಆಗಿದ್ದಾಳೆ. ಎಷ್ಟು ಒಂದು ಹಾಸ್ಪಿಟಲ್ ತೋರ್ಸ ಚಾಲು ಮಾಡಿ ಈಗ ಒಂದು 20 ವರ್ಷ ಆಗಿರ್ಬೇಕು ನಮ್ಮ ಮಮ್ಮಿಗೆ. ಅವಾಗಿಂದ ಒಂದು 2-3 ತಿಂಗಳು ಆಗೋದು ಅಡ್ಮಿಟ್ ಆಗಿ ಹೋಗೋದು, ಒಂದು 2-3 ತಿಂಗಳು ಆಗೋದು ಅಡ್ಮಿಟ್ ಆಗಿ ಹೋಗೋದು. ನಮಗೆ ರೂಢಿನ ಆಗ್ಬಿಟ್ಟದ, ನಮಗೇನು ಅನ್ಸಲ್ಲ. ಕಡೆ ಅವಳ ತ್ರಾಸು ನಮಗೆ ನೋಡೋಕ್ಕಾಗಲ್ಲ. ಅದಕ್ಕೆ ನಾ ನಿಮ್ಮೆಲ್ಲರಿಗೂ ಯಾರ್ಯಾರು ಅಮ್ಮಂದಿರಾದಿಲ್ಲ ಅಮ್ಮಂದಿರಿಗೆ ನಾನು ಹೇಳೋದು ಒಂದೇ, ಎಷ್ಟು ಆಗ್ತದಲ್ಲ ನಿಮ್ಮ ಕೈಲಿ ನೀವು ನಿಮ್ಮದು ಆರೋಗ್ಯ ಕಡೆ ಕಾಳಜಿ ತೊಗೊಳ್ರಿ. ನಿಮ್ಮದು ಊಟದ ವಿಷಯ ಇರಲಿ, ಯಾವುದೇ ಏನೇ ಇರಲಿ, ಟೆನ್ಷನ್ ಮಾಡ್ಕೊಳ್ಳೋದಿರಲಿ. ಯಾರಿಗೆ ನೋವಿಲ್ಲ ಹೇಳಿ, ಯಾರಿಗೆ ಕಷ್ಟ ಇಲ್ಲ, ಎಲ್ಲರಿಗೂ ಜೀವನ ಒಳಗೆ ಕಷ್ಟ ಅದ, ಎಲ್ಲರಿಗೂ ನೋವದ. ಒಂದು ಇರುವೆ ಸಹಿತ ತನ್ನ ಊಟ ಸಲುವಾಗಿ ಎಷ್ಟು ತ್ರಾಸು ಮಾಡ್ಕೋತದ. ಮತ್ತು ನಾವ್ಯಾಕೆ ಮಾಡ್ಕೊಳ್ಳೋದು, ನಾವ್ಯಾಕೆ ಆ ರೀತಿ ಟೆನ್ಷನ್ ಮಾಡ್ಕೊಳ್ಳೋದು ಹೇಳಿ ನೋಡೋಣ. ಯಾವುದು ನಾವು ಎಷ್ಟು ತ್ರಾಸು ಮಾಡ್ಕೊಂಡ್ರೂ ಸಹಿತ ಟೆನ್ಷನ್ ಬರೋದು ಅದು ನಿಲ್ಲಕ್ಕಾಗಲ್ಲ. ಅದಕ್ಕೆ ನಾನು ನಿಮ್ಮೆಲ್ಲರಿಗೂ ಎಲ್ಲ ನನ್ನ ತಾಯಿಯಂದಿರಿಗೆ ನಾನು ಕೇಳ್ಕೊಳ್ಳೋದು ಅಷ್ಟೇ, ನಮ್ಮ ಅಮ್ಮನ ಥರ ನೀವು ಮಾಡೋಕ್ಕೆ ಹೋಗಬೇಡಿ. ನನಗೆ ನೀವೆಲ್ಲರೂ ಬೇಕು, ಸದಾ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಬೇಕು, ನೀವು ಆರೋಗ್ಯವಾಗಿ ಇರಬೇಕು ಅಂತ ಹೇಳಿ ನಿಮ್ಮ ಕಡೆ ನಾನು ಕೇಳ್ಕೊತಾ ಇದ್ದೀನಿ. ಮತ್ತು ನೀವು ನಿಮ್ಮ ಆರೋಗ್ಯದ ಕಡೆ ಕಾಳಜಿ ತೊಗೋತೀರ ಅಂತೇನಿ. ಮತ್ತು ನಾನು ನನ್ನ ಮಾತು ಮುಗಿಸ್ತೇನೆ. ನಿಮ್ಮ ಜೊತೆ ನಾ ಮಾತಾಡೋಕ್ಕೆ ಬಂದೆ ಅಂತಂದ್ರೆ, ಮೊಬೈಲ್ ನನ್ನ ಕಡೆ ಕ್ಯಾಮೆರಾ ಸ್ಟಾರ್ಟ್ ಆಯ್ತಂದ್ರೆ ನಾನು ಪಟ ಎಲ್ಲ ನಿಮ್ಮ ಜೊತೆ ಮಾತಾಡ್ಬೇಕು ಅನಿಸ್ತದೆ. ಖರೆ ಅಷ್ಟು ಟೈಮ್ ಇರೋದಿಲ್ಲ. ಇರೋ ಟೈಮ್ ಒಳಗೆ ನಿಮ್ಮ ಜೊತೆ ಮಾತಾಡ್ತೇನೆ. ನೀವು ನನಗೆ ಸಿಕ್ಕಿದಾರಲ್ಲ, ಅದು ನನಗೆ ಭಾಳ ಖುಷಿ ಅದ. ನನ್ನ ದುಃಖ ಇರಲಿ, ನನ್ನ ಖುಷಿ ಇರಲಿ ಹೇಳ್ಕೊಳಕ್ಕೆ ನಾನು ಸ್ವಲ್ಪ ಈಗ ಅಡುಗೆ ಮಾಡೋಕ್ಕೆ ಹೋಗ್ತೀನಿ. ಮತ್ತು ನಿಮಗೆ ಆಮೇಲೆ ಸಿಗ್ತೀನಿ. ಇವತ್ತು ಬೇಗ ಐತಿ, ವಾಚ್ ಬೇಡ, ಮಳಿನೂ ಕಮ್ಮಿ ಐತೆ ನೋಡಿ ಸ್ವಲ್ಪ ಇವತ್ತು. ಸೈಡ್ಲೆ ಸಾವಕಾಶ ಹೋಗಿ ಬಾಪು. ಇಲ್ಲಿ ನೋಡಿ ಕೆಲಸ ಇದು ಮಾಡೋದು. ಇವತ್ತು ನಮ್ಮ ಮನೆ ಒಳಗೆ ತರಕಾರಿ ಅಂದ್ರೆ ತರಕಾರಿದ ಕೆಲಸ ನಡೆದೈತೆ ನೋಡಿ. ಒಂದೊಂದು ಸಲ ಏನೋ ತರಕಾರಿ ಇರೋದಿಲ್ಲ, ಏನಿರೋದಿಲ್ಲ, ಕಾಳು ಮಾಡಿ ಸಾಕಾಗಿರ್ತೈತಿ. ಮತ್ತು ಈಗ ಮನೆ ತುಂಬ ಎಲ್ಲ ತರಕಾರಿ ಸುಜಾತ, ಬರೀ ಪಲ್ಯಗಳು ತೊಗೊಂಬರಿಪ್ಪ ಇವ್ರಿಗೆ ಅಂದ್ರೆ ಎಷ್ಟೊಂದು ಪಲ್ಯಗಳು ತಂದಿರ್ತಾರೆ. ಏನು ಮಾಡ್ತೀವಿ? ಹಾಂ, ಎಲ್ಲ ಒಮ್ಮೆ ಡಿಗ್ಗಂತ ಪಲ್ಯ ತಂದಿರ್ತಾರೆ ನೋಡಿ. ಮತ್ತು ಈಗ ಬೀನ್ಸ್ ಇದು, ಮತ್ತು ಫ್ರಿಜ್ ತುಂಬೈತಿ ಎಲ್ಲ ತರಕಾರಿಲೇ. 2 ದಿವಸ ಎಲ್ಲ ಇದೆ. ಈ ಕಡೆಲ್ಲ ಅನ್ನ ಎಲ್ಲ ಇಲ್ಲೆಲ್ಲ ಕೆಲಸ ನಡೆದೈತೆ ನೋಡಿ ನಮ್ದು. ಇಲ್ಲಿ ನೋಡಿ, ಮತ್ತು ಮಾವಿನ ಹಣ್ಣು ಯಾವುದೋ ಟೈಪ್ ತಂದಾರ ನೋಡಿ, ಕೇಸರ್ ಅಂತ ಮಾವಿನ ಹೆಸರು. ಇಲ್ಲಿ ನೋಡಿ, ಬಾಳೆಹಣ್ಣು ತರಕ್ಕೆ ಹೋದಾಗ ಏನು ಮುಗಿಯೋದು ಹೇಳಿರ್ತದೋ ಗೊತ್ತಿಲ್ಲ. ಇನ್ನೂ ಒಂದು ಬಾಳೆಹಣ್ಣು ಐತಿ ಇಲ್ಲಿ ನೋಡಿ. ಮತ್ತು ಬಾಳೆಹಣ್ಣು ಗೊನೆನೇ ತಂದಿಟ್ಟಾರ ನೋಡಿ ಎಷ್ಟೊಂದು. ಈ ರೀತಿ ಮಾಡ್ಕೊಂಡು ಕೊಡ್ತಾರೆ. ಒಂದು ಕೆಲಸ ಮಾಡೋಕೆ ಹೋಗಿ 10 ಕೆಲಸ ಮಾಡ್ಕೊಂಡು ಬರೋದು ಕೆಲಸ ಇವ್ರದ್ದು. ಎಲ್ಲ ಮಮ್ಮಿಗೆ ಡಬ್ಬ ಕಟ್ಟಾಕ ಮತ್ತು ಇದೆಲ್ಲ ಮಾಡಿದ್ವಿ ನೋಡಿ, ರೊಟ್ಟಿಗೆ ಅದೆಲ್ಲ. ಇಲ್ಲಿ ಸೊಪ್ಪನ ಸಾರು, ಇಲ್ಲೆಲ್ಲ ಪಲ್ಯಗಳು ಅದಾವ. ಹೀರೆಕಾಯಿ ಪಲ್ಯ, ಬೀನ್ಸ್ ಪಲ್ಯ ಎಲ್ಲ ಮಾಡಿ, ಮೊಟ್ಟೆಯನ್ನು ಬಾಯ್ಲ್ ಮಾಡಿ ಕೊಟ್ಟಿದ್ದೀನಿ. ನಮ್ಮ ತಂಗಿ ಇಷ್ಟು ದಿನ ನಮ್ಮ ತಂಗಿ ಇದ್ಲು, ಈಗ ಧಾರವಾಡ ತಂಗಿ ಇದ್ಲು. ಅವ್ಳು ಧಾರವಾಡ ತಂಗಿದು ಮತ್ತು ಆಫೀಸ್ ಮೀಟಿಂಗ್ ಅದು ಐತೆ ಅಂತ ಕರೆದಾರ. ಅದಕ್ಕೆ ಅವಳು ಹೋದ್ಲು. ಆಮೇಲೆ ನಮ್ಮ ತಮ್ಮನ ಹೆಂಡತಿ ಎಲ್ಲ ಬಂದಾರ. ಅವಳ ಹೆಸರು ಸೃಷ್ಟಿ ಅಂತ. ಮತ್ತು ಊಟ ಸ್ವಲ್ಪ ಕಳಿಸ್ಕೊಡತ್ತಿದ್ದೆ ಇವ್ರ ಕಡೆ ಸಮುದ್ರದಲ್ಲೇ ಬಿಟ್ಟು.
ಸಮೃದ್ಧಿಗೆ ಬಿಟ್ಟು ಡಬ್ಬ ಕೊಟ್ಟು ಆಮೇಲೆ ಇವ್ರು ಆಫೀಸ್ಗೆ ಬರ್ತಾರಂತ. ಸ್ವಲ್ಪ ಆಫೀಸ್ ಕೆಲಸ ಅದಾವ, ಅದಕ್ಕೆ ಮತ್ತು ಗಡಬಡಿ ಮಾಡಿ ಮಾತಾಡ್ತಾ ಇದ್ದೀನಿ ನಿಮ್ಮ ಜೊತೆ. ಯಾಕಂದ್ರೆ ಅವಸರ ಮಾಡ್ಕೊಂಡು ಈಗ ಟೈಮ್ ಆಗೈತಲ್ಲ, ಕೊಟ್ಟು ಕಳಿಸ್ಬೇಕು. ರೊಟ್ಟಿ ಮಾಡ್ತೀನಿ ಈಗ. ಇಲ್ಲಿ ನೋಡಿ ಎಷ್ಟೊಂದು ಸಹಾಯ ಮಾಡ್ತಾಯಿದ್ದ ಸುಜಾತನು. ಪಟಾಪಟ ನನ್ನ ಮೊಬೈಲ್ ನನ್ನ ಬ್ಯಾಗ್ ಎಲ್ಲ ತೊಗೊಂಡೆ ಓಡಾತಾಳೆ. ಮೊಬೈಲ್ ಸಹಿತ ತೊಗೊಂಬಂದ ನೋಡಿರಿ ಕೈಯಾಗ ಹಿಡ್ಕೊಂಡು. ಅಲ್ಲಿಂದ ಏನು ಮಾಡ್ತೀರಾ ಹಿಂಗೆ ಮಾಡ್ತಾ ನೋಡಿ. ಶಾಂಬೂನು ನೋಡಿ ಎಲ್ಲ ಬ್ಯಾಗ್ ತೊಗೊಂಡು ಹಿಂಗೆ ಹೋಗ್ತಾ ಇದ್ದಾಳೆ ಡಬ್ಬ ಕಟ್ಕೊಂಡು. ಫ್ಯಾನ್ ಬಂತು, ಹೋಗ್ತಾ ಇದ್ದೀನಿ ರೀ. ಫೋನ್ ತೊಗೊಂಡ್ರೆ ಹಾಂ ಆಯ್ತು, ಓಕೆ ಬಾಯ್ ಸಾವಕಾಶ್. ಹೋಗಿ ಏನಮ್ಮ ನೀ ಎಷ್ಟೊತ್ತಿನ ನಂತರ ಗಾಡಿ ರೀ ಸರಿಯಾಗಿ ಹೊಡೆದ್ಲ ಮಸ್ತ. ಅದೇ ಮತ್ತು ಪಾಪ ಅವಳಿಗೂ ಎಲ್ಲಿ ಟೈಮ್ ಇದೆ. ಚಲೋ ಆಯ್ತಲ್ಲ. ಬರೀ ಇತ್ತು ಇವತ್ತಿನ ಕಾರ್ ಎಕ್ಸ್ಪೀರಿಯನ್ಸ್. ಎಷ್ಟೋ ದಿನದ ನಂತರ ಒಂದು 6 ತಿಂಗಳಾಗಿರ್ಬೇಕು ನೀ ಕಾರ್ ಹೊಡೆದ ಡ್ರೈವಿಂಗ್ ಮಾಡಿ. ಹೌದಾ, 4 ತಿಂಗಳ ನಂತರ ಮತ್ತೆ ನಿಂಗೆ ಬಂತ? ಹೌದಾ, ಒಂದು ಮರೀತಾರಂತಾರಲ್ಲ. ಆಯ್ತು ಬಿಡು, ಖುಷಿ ಆಯ್ತು ನನಗೆ. ಕಂಟಿನ್ಯೂ ಮಾಡ್ಕೊಂಡು ಹೋಗತ್ತಿ. ವಿಡಿಯೋ ನೋಡ್ಕೊತ ಕೂತಿದ್ದೆ. ಜಿಪ್ಪುನ ಗಂಡದನ ಭಾಳ ಅಂದ್ರೆ ಭಾಳ ಜಿಪ್ಪುನ ಭಾಳ ಅನ್ಸತಾನಕೀಗೆ. ಈಗ ನೋಡೋದು ಹೇಳು. ಮತ್ತು ಏನಾಯಿತು, ಅಪ್ಪು ಭೇಟಿಯಾಗಿದ್ದ? ಹಾಂ, ಯಾಕೆ ಬರ್ತಾನೆ ಕಾಲೇಜ್ಗೆ ಹೋಗಿದ್ದಾನಲ್ಲ. ಹೋಗಿದ್ದೀರಾ? ಅದು ಆಸ್ಪತ್ರೆಗೆ ಹೋಗಿದ್ದೆ. ಹಾಂ, ಆಮೇಲೆ ಅದು ಚೀಲ ನಾನು ತೊಗೊಂಡು ಇಲ್ಲಿಂದ ತೊಗೊಂಡು ಹೋಗ್ಬೇಕಂತ ನಾವು ಗಾಡಿ ಹಿಡ್ಕೊಂಡು ಹೋಗಿರಲಿಲ್ಲ. ಸಂಬಂಧ ಹಿಡ್ಕೊಂಡು ಗಾಡಿ ಇರಬೇಕಂತದ. ನಾನು ಹೋಗಿ ಹತ್ತ ನಂತರ ಚೀಲ ತೊಗೊಂಡು ಇಷ್ಟೊಂದು ವಜನ. ಚೀಲ ವಜನ ಆಗಿತ್ತ? ಹಾಂ, ಅಷ್ಟೊಂದು ಕಟ್ಟಿದೆ. ಅಷ್ಟೊಂದು ಎಷ್ಟು ದಿವಸ ಊಟ ಕಟ್ಟಿದೆ. ಯಾಕೆ ಹಂಗೆ ಬೈತಾ ಇದ್ದೀರಾ ಚಿನ್ನು? ಲಾಸ್ಟ್ ವಜನ್ ಪಾಪ ಪೇಷಂಟ್ಗಳಿಗೆ. ಅದೇನು ವಜನ್ ಇತ್ತ? ನೀನು ನೋಡಲಿಲ್ಲ? ಇಲ್ಲ, ಸುಜಾತ ಏನು ಹಿಡ್ಕೊಂಡು ಹೋದ್ಲ. ಸುಜಾತ ಚೀಲ ಹಿಡ್ಕೊಂಡು ಹೋದ್ಲ. ಅದು ಇಲ್ಲ, ಭಾಳ ವಜನ್ ಆಗೈತೆ. ಹೌದಾ? ಏನು ಅಲ್ಲಿ ಹೋಗಿದ್ದೆ, ಭೇಟಿ ಆದೆ. ಆಮೇಲೆ ವಿಶ್ವ ಬರ್ತಾಂತ ಹೇಳಿದೆ. ಹಾಂ, ಆಮೇಲೆ ಆರಾಮಿದೆ. ಆಮೇಲೆ ಡಯಾಲಿಸಿಸ್ ಯೋಚನೆ ಮಾಡೋದು ಬೇಡ ಅಂತಂದರು. ಅದೇ ದಿವಸ ಮಾಡೋದೇನು ಇಲ್ಲ ಪ್ರೋಗ್ರಾಮು. ಆಮೇಲೆ ವಸಂತಕಲ್ ಅಂತ ಇದ್ದರು. ಸೊ ಇದು ಇವ್ರದ್ದು ಲಾಸ್ಟ್ ಸ್ಟೇಜಲ್ಲಿ ಇದು ಡಯಾಲಿಸಿಸ್ ಬಂದದ್ದು. ಆಮೇಲೆ ಇರ್ತಾರೆ. ಆಮೇಲೆ ಅವ್ರು ಯಾವಾಗ ಡಿಸೈಡ್ ಮಾಡ್ತಾರೆ ಅವ್ರು ಮನೆಗೆ ಹೋಗೋದು. ಮತ್ತೇನು ಹೋಗೋದು ಬರೋದಾಗೋದಿಲ್ಲ. ಏನು ಮಾಡ್ತೀವಿ ಬಂದಾಗ ಅಲ್ಲೇ ಮಾಡ್ಕೊಂಡು ಹೋಗ್ತಾರೆ. ಅಲ್ಲೇ ಊರಾಗ ರಾಯಬಾಗ. ಹೌದು, ಮತ್ತು ಈಗ ಎಲ್ಲಿ ಆಗ್ತದೆ ಅವ್ರಿಗೆ? ಅಪ್ಪು ಊಟ ಅದು ಮಾಡ್ಕೊಲ್ಲ ಟೈಮ್ ಆಗೈತಿ. ಏನೋ ಬಟ್ಟೆ ಚೇಂಜ್ ಮಾಡಿ ಬೆಳಿಗ್ಗೆ ಬರೀ ಹಾಲು ಬಿಸ್ಕಿಟ ತಿಂದು ಹೋಗಿದ್ದಿ. ಮತ್ತು ಎಷ್ಟು ಟೈಮ್ ಆಯ್ತು ಈಗ? ಹೋಗಿ ಟೈಮ್ ಆಗೈತಿ. ಸ್ವಲ್ಪ ಊಟ ಮಾಡಿ. ನೆಗಡಿ ಕಮ್ಮಿ ಆತೇನಿಲ್ಲ ಇನ್ನೂ? ಯಾವಾಗ ಕಮ್ಮಿ ಆಗೋದ? ಆವಾಜೂ ಸ್ವಲ್ಪ ಇದು ಕ್ಲಿಯರ್ ಆಗೈತಲ್ಲ. ಆಯಿತು. ಹಾಂ, ಈಗೇನು ಮತ್ತು ಮಳೆ ಒಳಗೆ ತಿರುಗಾಡೋ ಕ್ಲೈಮೇಟ್ ಐತಿ. ಖರೆ ಈಗ ಇದನ್ನ ಐತಲ್ಲ, ಈಗ ಎಲ್ಲಿ ಅವ್ರದ್ದು ಟೈಮ್ ಎಲ್ಲಿ ಇರ್ತೈತಿ ಪಾಪ. ಹೌದು, ಮಳೆ ಒಳಗೆ ಚಟಾಪಟ ತಿನ್ನಾತಿ. ಕುರು 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 ಕುರು. ತಿನ್ನು. ಏನು ಮಾಡ್ತಾಯಿದ್ದಾರೆ ನೋಡೋಣ ಬರ್ರಿ. ಬಾಪ್ರಿ, ಎಲ್ಲ ರೋಡ್ ಮೇಲೆ ಹೋಗ್ದಾರಲ್ಲ. ಎಲ್ಲ ರೋಡ್ ಮೇಲೆ ಹೋಗ್ದಾರ. ಆ ರೋಡ್ ಮೇಲೆ ಯಾಕೆ ಲೆವೆಲ್ ಮಾಡಿದ್ರಿ ಏನೋ ಅವ್ರು ರೋಡಿಗೆ ಬಿಟ್ಟು? ಈಗ ಒಂದೇ ಸೈಡ್ ಮಾಡಿಬಿಡ್ರಿ ಸುಳ್ಳು. ಮತ್ತು ಆ ಕಡೆ ಈ ಕಡೆ ಮತ್ತೆ ಒಯ್ದು ಹಾಕ್ಬೇಡ್ರಿ. ಮತ್ತು ಅವರು ಮತ್ತೆ ಬಂದಾಗ ಮತ್ತೊಂದು ಸ್ವಲ್ಪ ಹಾಕಿ ಹೋಗ್ತಾರೆ ಬೇಕಂದ್ರೆ. ಈಗ ಗಟ್ಟಿ ಕೂಡ್ತ ತಗೋರಿ. ಈಗ ಹೋಗಲ್ಲ ಒಳಗಡೆ. ಸ್ವಲ್ಪ ದಪ್ಪ ಅದ ಅಲ್ಲ ರೀ ಕಡಿ. ಹಾಂ, ಅದೇ ಇಲ್ಲಿ ಸದ್ಯಾಗಿ ಇರಲಿ. ಈಗ ನೋಡಿ ಇಲ್ಲಿ ಏನೇನು ಮಾಡಿದ್ದಾರೆ. ಎಷ್ಟು ನೀಟಾಗಾಯಿತು. ಕಡಿ ಎಲ್ಲ ತಂದು ಹಾಕಿ ಎಲ್ಲ ಲೆವೆಲ್ ಆಯ್ತು ನೋಡಿ. ಎಷ್ಟು ದಪ್ಪ ಕಡಿ ಇದೆ. ಇಲ್ಲಿವರೆಗೂ ಅರ್ಧ ಕೆಲಸ ಆಯ್ತಿದೆ. ಹಾಂ,
ನಿಮ್ಗೆ ಹುಡ್ಕ್ಯಾಡಕ್ಕೆ ಬಂದಿದ್ದೇನ ಅಲ್ಲಿ ಅವು ವೈಟ್ ಕಲರಾ ಮತ್ತು ನಮ್ಮ ತಂಗಿ ಯಜಮಾನ್ರು ಅವರ ಬೆಂಗಳೂರೊಳಗೆ ಇರ್ತಾರೆ ಮತ್ತು ಅವ್ರ ಹೆಸ್ರು ವಿಶ್ವನಾಥ್ ಅಂತ ಅವ್ರು ಇವತ್ತು ನಮ್ಮ ಮಮ್ಮಿಗೆ ಅದು ನೋಡಕ್ಕೆ ಬಂದಿದ್ರು ಹಾಸ್ಪಿಟಲ್ಗೆ ನೋಡಿ ಭೇಟಿಯಾಗಿ ಹೋದರು ಈ ಕಡೆ ಮನೆ ಕಡೆ ಏನು ಬರಲಿಲ್ಲ ಮತ್ತು ಅವ್ರು ಸ್ವಲ್ಪ ಕೆಲಸ ಇದ್ದು ಅಂತ ಅದಕ್ಕೆ ಹೋಗಿದ್ದಾರೆ. ಆಮೇಲೆ ಆ ಮಮ್ಮಿನೂ ಸ್ವಲ್ಪ ಆರಾಮಾಗ್ಯಾಳಂತ. ಮತ್ತು ಇವತ್ತು ಬೆಳಿಗ್ಗೆಯಿಂದ ನಾವು ಏನು ಮಾಡ್ದವಲ್ಲ ನೋಡಿರಿ ಹಿಂಗೆ ಅನ್ಸೈತೆ ನಿಮ್ಗೆ ಸರಿ ಅನ್ಸುತ್ತೆ ಅಂದರೆ ಏನು ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡೋಕೆ ಮರೆಯೋಕೆ ಹೋಗಬೇಡಿ. ವಿಡಿಯೋ ನೋಡಿ ಸಲುವಾಗಿ ಭಾಳ ಧನ್ಯವಾದ ನೋಡಿ.